ಓಡೋದೇ ಇಲ್ಲ ಅಂತ ಹೇಳ್ಬಿಡು ಓಡೋದೇ ಇಲ್ಲ ಅಂತಲ್ಲ ನಿಂತ್ಕೊಳಕ್ ಆಗ್ತಿಲ್ಲ ಬೈಸಿಲ್ಲಿ ನನಗೆ ಲೆಕ್ಕನ ಏನೇನೋ ಐತೆ ಲೆಕ್ಕಿ ಸೀರಿಯಸ್ಲಿ ಕೊಡು ಲೆಕ್ಕಿ ಪ್ಲೀಸ್ ತಗೊಳ್ತೀನಿ ಕೊಡು ಮ್ಯಾಂಗೋ ಜ್ಯೂಸ್ ಎಲ್ಲ ಹೊರಗಡೆ ಕುಡಿಬಾರ್ದು ಇದು ಒಂಥರ ಚೆನ್ನಾಗಿದೆ ನಿಮಗೆ ಬೇಕಂತಂದ್ರೆ ಸ್ಲೀವ್ ಹಾಕೋಬಹುದು ಅದರ್ವೈಸ್ ಹಾಗೆ ಹಾಕೋಬಹುದು ಮೇಲೆತ್ತು ಇಲ್ಲ ಇಲ್ಲ ಮಾಡಿಲ್ಲ ಬಿಡು ಸೀರಿಯಸ್ಲಿ ಮಾಡಿಲ್ಲ ಗೈಸ್ ನೋಡಿ ಗೈಸ್ ಗುಂಡ ಬಂದಿದ್ದೀನಿ ಗುಂಡ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳೆ ವೆಲ್ಕಮ್ ಬ್ಯಾಕ್ ನಾಯಕಿಯೇ ಮುತ್ತಿನ ದೇವತೆ ಗೈಸ್ ಈಗ ಕಾಲೇಜ್ ಹತ್ರ ಬಂದೆ ತಿಂಡಿ ತಿನ್ಕೊಂಡು ಹೋಗಿ ಕ್ಲಾಸ್ ಅಟೆಂಡ್ ಮಾಡಬೇಕು ಬಾಕ್ಸ್ ತೊಗೊಂಬಂದಿದ್ದೀನಿ ಏನು ಉಪ್ಪಿಟ್ಟು ಬನ್ನಿ ಹಿಂಗೆ ಮಾಡಿದ್ದಾರೆ ನಮ್ಮಮ್ಮ ಟೇಸ್ಟ್ ಮಾಡುವ ಆಯಿಲ್ ಕಡಿಮೆ ಹಾಕ್ಸಿದ್ದೀನಿ ಗೈಸ್ ಇದು ಚಿಕ್ಕ ರೆವೆಲ್ ಮಾಡಿರೋದಲ್ಲ ಗೈಸ್ ಬನ್ಸಿ ರೆವೆಲ್ ಮಾಡಿರೋದು ನನಗೆ ಚಿಕ್ಕ ರೆವೆಲ್ ಮಾಡಿದ್ರೆ ಇಷ್ಟ ಆಗಲ್ಲ ಅದಕ್ಕೆ ಬನ್ಸಿ ರೆವೆಲ್ ಮಾಡಿದ್ರೆ ಮಾತ್ರ ತಿಂತೀನಿ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲನೂ ಇವಾಗ ಇದೇ ಯೂಸ್ ಮಾಡೋದು ಚೆನ್ನಾಗಿದೆ ಈಗ ತಿನ್ಕೊಂಡು ಮನುಷ್ಯಂಗೆ ಕಾಲ್ ಮಾಡಬೇಕು ಮನುಷ್ಯ ಬಂದಮೇಲೆ ಇಬ್ಬರು ಹೋಗ್ತೀವಿ ಲೇಕಿ ಪ್ರಾಬಬ್ಲಿ ಆಫ್ಟರ್ನೂನ್ ಬರ್ಬೋದು 9:30 ನನಗೋಸ್ಕರ ಸ್ನಾನ ಮಾಡಿ ಹಂಗೆ ಓಡ್ ಬಂದವಳು ತಲೆ ಬಚ್ಕೊಳೆ ಹುಚ್ಚಿ ಅನ್ಕೊಂಡರು ಬಾಚ್ಕೊಂಡಿದ್ದೀನಿ ತಲೆ ಒಣಗಿಲ್ಲ ಅದಕ್ಕೆ ಹಂಗೆ ಬಂದ್ಬಿಟ್ಟೆ ಕ್ಲಿಪ್ ಇಟ್ಕೊಂಬಂದಿದ್ದೀನಿ ಇವಳು ಬಂದಿಲ್ಲ ಅಂತ ಹೋಗಿರ್ಲಿಲ್ಲ ನಾನು ನನಗೆ ಮುಂಚೆನಾದರೂ ಹೇಳಿದ್ರೆ ನಾನು ಮನುಷ್ಯ ಇದ್ದಾಳೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಮನುಷ್ಯನೂ ಬಂದಿಲ್ಲ ಇವಾಗ ಹೋಗ್ತಾ ಇದೀವಿ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ವೇಸ್ಟ್ ಆಗಬಾರ್ದಲ್ಲ ಬಂದಿರೋದು ಅದೇ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನಾನೇ ಕರ್ಕೊಂಡು ಹೋಗ್ತಿದ್ಯಾ ಜಾಸ್ತಿ ಟೈಮ್ ಇದೆ ಅಂತ ಸೊಳ್ಳೆ ಪಾರ್ಕಿಗೆ ಬಂದಿದ್ದೀವಿ ಇದ್ರ ಹೆಸರು ಸೊಳ್ಳೆ ಪಾರ್ಕ್ ಅಲ್ಲ ಕಣೆ ಏನೋ ಬೇರೆ ಇದೆ ಬೇರೆ ಸೊಳ್ಳೆ ಪಾರ್ಕ್ ಅಪರೂಪಕ್ಕೆ ಹುಡುಗಿ ಥರ ಬಂದವಳೆ ಚೆನ್ನಾಗಿ ಕಾಣ್ತಿದ್ಯಾ ಲೈಕಿ ಸ್ಲಿಮ್ ಆಗಿ ಸಗದಾಗ ಕಾಣ್ತಿದ್ಯಾ ಸುಮ್ಮನಿರಮ್ಮ ನೀನೇನೇನು ಹೇಳ್ಬೇಡ ನಿಜವಾಗ್ಲೂ ನಡಿ ಕೂತ್ಕೋ ಯಾಕೆ ಆಯ್ತು ಬಿಡೋದನ್ನ ಎಷ್ಟು ಹಿಡಿತೀಯೇ ನೀನಿದ್ರೆ ಒಂಥರ ಖುಷಿ ಬ್ಲಾಗಲ್ಲಿ ಓಡೋದೇ ಇಲ್ಲ ಅಂತ ಹೇಳ್ಬಿಡು ಓಡೋದೇ ಇಲ್ಲ ಅಂತಲ್ಲ ಏನು ನಾನು ಇಲ್ಲ ಅಂದ್ರೂ ಏನು ಇರ್ತೀನ ಹಂಗೆ ಹಿಂಗೆ ಅಂತೀಯಾ ಈಗ ನೋಡಿದ್ರೆ ಖುಷಿ ಅಲ್ಲ ಗೈಸ್ ಮನೇಲಿ ನಾನು ಒಬ್ಳೆ ಬ್ಲಾಗ್ ಮಾಡೋದಲ್ವಾ ಇವಳು ಇರ್ತಾಳ ಇಲ್ಲ ಆದ್ರೂ ಏನ್ ಸ್ಕೋಪ್ ತಗೊಂತಾಳೆ ಯಾರೋ ಕೇಳಿದ್ರಲ್ಲ ಅವತ್ತು ನಾನು ಯಾರೋ ಒಬ್ರು ಮಾತಾಡ್ಸ್ಬಿಟ್ರು ಬಂದು ಅದಕ್ಕೆ ಫುಲ್ ಖುಷಿ ಆಗ್ಬಿಟ್ಟವಳೆ ಅಲ್ಲಿ ಇಟ್ಬರ್ತೀನಿ ಯಾರಿರ್ಲಿ ನಾನು ಗೊತ್ತೇ ಇಲ್ವಲ್ಲ ಯಾರಿರ್ಲಿ ಗೈಸ್ 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 ಬೇಜಾರಾಗ್ತದೆ ಹೋಗಿ ಅಟೆಂಡ್ ಮಾಡ್ಬೇಕು ಹೇಳ್ಬೇಕಾದನ್ನ ಅಟೆಂಡ್ ಮಾಡ್ಬೇಕಲ್ಲ ಅಂತ ಬಟ್ ಅಟೆಂಡ್ ಮಾಡ್ಲಿ ಮಾಡಿ ಹೇಳೋಳೆ ಅಪ್ಪ ಹೌದು ಒಂದ್ ನಿಮಿಷ ಲೆಕ್ಕಿ ಹೆಂಗ್ ಆಡಿದೀನಿ ಕೇಳಕ್ಕಾಗ್ತಿಲ್ಲ ನಗು ಬರ್ತಿತ್ತು ಕೇಳ್ಬೇಕಲ್ಲ ಫುಲ್ಲು ವ್ಯೂಸ್ ಬರ್ಬೇಕಲ್ಲ ಅಂತ ನೋಡ್ದೆ ಪೂರ ಏನ್ ಆಡು ಹಿಂಗ್ ವ್ಯೂಸ್ ಬರ್ಬೇಕಲ್ಲ ಅಂತ ನೋಡ್ಬೇಡ ಖುಷಿ ಪಟ್ಟು ನೋಡು ನನ್ನ ಬ್ಲಾಗ್ನ ಅಲ್ವಾ ಬರೋದಂತೆ ಮತ್ತೆ ಹೋಗೋದಂತೆ ಹಾಡು ಹೇಳೋದಂತೆ ಅಯ್ಯೋ ಅದಂಗೆ ಕಿಚನಲ್ಲಿ ಇದ್ದಾಗ ಅಷ್ಟೇ ಕೆಲವ್ರಿಗೆ ಹೆಂಗೆ ವಾಶ್ರೂಮಲ್ಲಿ ಇದ್ದಾಗ ಟ್ಯಾಲೆಂಟ್ ಹೊರಗಡೆ ಬರುತ್ತೆ ನನಗೆ ಕಿಚನಲ್ಲಿ ಇದ್ದಾಗ ಟ್ಯಾಲೆಂಟ್ ಹೊರಗಡೆ ಬಂದಿದೆ ಆಯ್ತಮ್ಮ ಒಪ್ಕೊಂಡೆ ನೀನ್ ಸಿಂಗರ್ ಅಂತ ಒಪ್ಕೊಂಡೆ ನಾನು ಸಿಂಗರ್ ಅಲ್ಲ ಮತ್ತೆ ನಾನು ಅಯ್ಯಯ್ಯೋ ಆ ಥರ ದೊಡ್ಡ ಕಿಚನ್ ಸಿಂಗರ್ ನಾನು ಓಕೆ ಬಾಯ್ ಗೈಸ್ ಟೈಮ್ 10:30 ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಅಟೆಂಡ್ ಮಾಡೋಣ ಬಿಟ್ಕೊಂಡಿಲ್ಲ ಅಂದ್ರೆ ಏನು ಮಾಡ್ತೀನಿ ಲೇಖನ ಮತ್ತೆ ವಾಪಸ್ ಬರೋದಷ್ಟೇ ಗೈಸ್ ಬಿಟ್ಕೊಳ್ಳಲ್ಲ ಅಂತ ಬೈದ್ಬಿಟ್ಟು ಕಳ್ಸೋರೆ ಗೈಸ್ ಗೊತ್ತಿಲ್ಲ ಬೈಸ್ಕೊಂಡು ಆಚೆ ಇವಳೇ ಬೈಸ್ಕೊಂಡಿದ್ದು ಇವಳು ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಹೋದು ನಾನು ಬೈಸ್ಕೊಂಡೆ ಇವಾಗ ಬ್ರೇಕ್ ಕೊಟ್ಟರೆ ಒಳಗಡೆ ಬಿಟ್ಕೊಂತಾರೆ ಇಲ್ಲ ಅಂದರೆ ಇಲ್ಲ ಇವಾಗ ಬೇಡ ಹಂಗೆ ಹೋಗ್ಬಿಟ್ಟು ಹಿಂಗೆ ಬರೋಣ ಬಾ ನೋಡೋಕೆ ಬೇಡ ಲೇಕಿ ಇದೆಲ್ಲ ಮಾಡಬಾರ್ದು ಗೈಸ್ ನೋಡೋಕೆ ಹೋಗ್ತಾವಳೆ ಯಾರಿದ್ದಾರೆ ಯಾರು ಈ ಥರ ಗೈಸ್ ನಾವೇ ಬಂದಿಲ್ಲ ಗೈಸ್ ಬಿಟ್ಕೊಂಡಿಲ್ಲ ಅಂತಂದರೆ ಓಡ್ರ ಇಲ್ಲಿಂದ ಮೇ ಬಿ ಬಿಟ್ಕೊಂತಾರೆ ಬ್ರೇಕ್ ಕೊಡ್ತಾರೆ ಬರೋದೇ 3 ಮತ್ತೊಂದು ಜನ ಬಿಟ್ಕೊಂಡ್ರೆ ಹೆಂಗೆ ಒಟ್ಟಿನಲ್ಲಿ ನಾನು ಬೈಸ್ಕೊಂಡಿಲ್ಲ ಗೈಸ್
ಲಿಕ್ಕಿ ಅಲ್ಲಿ ನಿಂತ್ಕೋ ವ್ಯೂಸ್ ಏನು ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ, ವ್ಯೂಸ್ ಅಂತ ವ್ಯೂ ಏನು ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ, ಮಸ್ತ್ ಕಾಣ್ತದೆ. ಇವಾಗ ಬೇರೆ ಎಲ್ಲ ಫುಲ್ ಬಿದೋಗ್ಬಿಟ್ಟು ಕಣೆ. ಇವಾಗ ಬೇರೆ ಎಲ್ಲ ಫುಲ್ಲೆಲ್ಲ ಪೇಂಟ್ ಮಾಡಿ ನೀಟಾಗಿ ಮಾಡವ್ರೆ, ಸಕ್ಕತ್ತಾಗಿ ಕಾಣ್ತೈತೆ. ಅಲ್ಲಿ ಬೇರೆ ಹೊಸದಾಗಿ ಕನ್ಸ್ಟ್ರಕ್ಷನ್ ನಡೀತಿದೆ. ಝೂಮಲ್ಲಿ ಇದೆಯಾ? ಝೂಮಲ್ಲಿ ಹಿಡ್ದು ಬರ್ದಂಗೆ ಮಾಡ್ತಾಳಪ್ಪ ವಿಡಿಯೋದಲ್ಲಿ. ಸಕ್ಕತ್ತಾಗಿ ಕಾಣ್ತೀಯ ನೀನು. ಅಲ್ಲ ಗೈಸ್ ಅವಳು ಫೋಟೋ ಅಷ್ಟು ಚೆನ್ನಾಗಿ ತಗೊಡ್ತೀನಿ. ಒಂದು ಬಾರಿ ತೆಗ್ದೋಳೆ, ಒಂದು ನೆಟ್ಟು ತೆಗ್ದು ಚೆನ್ನಾಗಿ ತೆಗ್ದಿಲ್ವ ನಾನು? ಇನ್ನೇನು ಅವಳು ಕೇಳಂಗಿಲ್ಲ ನನ್ನ ಫೋಟೋ ಅಂತ ಅಷ್ಟೇ. ಲೆಕ್ಕನ ಏನೇನೋ ಐತೆ ಲೆಕ್ಕಿ, ಸೀರಿಯಸ್ಲಿ ಕೊಡು ಲೆಕ್ಕಿ ಪ್ಲೀಸ್. ತಗೊಡ್ತೀನಿ ಕೊಡು. ಸಾರಿ ಕೇಳು. ಹಾಂ ಸಾರಿ ಕೇಳು. ಸರಿ ಆಯಿತು, ಬಿಸಾಕೋಗು. ಬಿಸಾಕೋಗು. ನಿಜ ಬಿಸಾಕ್ತೀನಿ. ಕೇಳು ಸಾರಿನಾ. ಮುಚ್ಕೊಳ್ಳೋಣ. ಡ್ರೆಸ್ ಹಾಕೊಂಡು ಮಿಂಚ್ತಾ ಅವಳೆ. ನಂದು ಅಮ್ಮ ಝೂಮಲ್ಲಿ ಬರ್ತಿದ್ಯಾ? ನನ್ನ ಔಟ್ಫಿಟ್ ನೋಡಿ, ಫುಲ್ ಸ್ಲಿಪ್ಪರ್ ನೋಡ್ಬಿಡಿ, ತೊಳ್ದು 3 ತಿಂಗಳಾಗೈತೆ. ಹೇಳ್ತಿದ್ಯಾ ಲೇಖನ? ನಾನು ಹೋಗ್ತೀನಿ ಹಿಂದೆ. ನನ್ನೇನೋ ಅಂದಲ್ಲ. ನೀನು ಯಾರು ಅಂತಲೇ ನಂಗೆ ಗೊತ್ತಿಲ್ಲ ಅಂದೆ. ಹೌದಾ? ಅಲ್ಲ ಗೈಸ್, ನಾನು ಓಕೆ ಮಧ್ಯಾಹ್ನ ಹೋಗೋಣ ಅಂತ ಅಂದ್ಲು. ಓಕೆ ಬಿಡ್ರಿ ಅಂತ ಕುತ್ಕೊಂಡಿದ್ರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದಳಲ್ಲ, ಏನಕ್ಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ. ಬಂದರೆ ನೀನು ಏನಾದರೂ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಾವಳಲ್ಲ ಗೈಸ್. ಎಂಥ ನಾಚಿಕೆ ಇಲ್ದಿರೋ ಹುಡುಗಿ ಇವಳು. ಫೋನಲ್ಲೇನೋ ಬ್ಯುಸಿಯಾಗಿದೆ. ಏನಂತಾಳೆ ಅದೆಲ್ಲ ಅವಳೆ, NMM ಅವಳೆ, ಏನೂ ಇಲ್ಲ ಅವಳಿಗೆ. ಅವಳಿಗೂ ಅಷ್ಟೆ. ಡಿಕೋಡ್ ಮಾಡ್ಕೊಳ್ಳಿ ಅವಳು ಹೇಳೋದನ್ನೆಲ್ಲ. ಗೈಸ್ ಇವಳು ಲ್ಯಾಬ್ ಎಕ್ಸಾಮ್ ಹೆಂಗೆ ಬರೋದು ಅಂತ ಕೇಳೋಣ. ಹೆಂಗೆ ಬರದೆ? ಸೂಪರಾಗಿ ಬರುತ್ತೆ. ಫುಲ್ ಶೀಟ್ ಬರೆದ್ಬಿಟ್ಟು ರಿಸಲ್ಟಿಗೆ ಜಾಗ ಇಲ್ಲದೆ ಫ್ರಂಟ್ ಶೀಟಲ್ಲೆಲ್ಲ ಕೊಟ್ಬಿಟ್ಟಿದೆ. ಹಂಗಂತ ನೀವೇನು ತುಂಬ ಇದು ಮಾಡ್ಕೋಬೇಡಿ. ಅವಳು ಇಷ್ಟಿಷ್ಟಪ್ಪ ಬರೀತಾಳೆ, ಅದಕ್ಕೆ ಅವಳಿಗೆ ಜಾಗ ಸಾಕಾಗಲ್ಲ. 3 ಪೇಜ್ ಫುಲ್ ಅಷ್ಟೇ. ಮ್ಯಾಮ್ ನೋಡಿದ ತಕ್ಷಣ ಒಂದು ಲೈನಲ್ಲಿ 6-7 ವರ್ಡ್ ಬರೆಯೋ ಬದಲಾಗಿ 2-3 ವರ್ಡ್ ಬರೀತಾಳೆ. ತಲೆಗೆ ಹಾಕೋಬೇಡಿ ಬೇರೆ. ಈಗ ನಾನು ಗೈಸ್ ಇವಳ್ದು ನೋಟ್ಸ್ ತೋರಿಸ್ತೀನಿ. ನೋಡ್ಸೇ ತಂದಿಲ್ವಲ್ಲ, ಅದಕ್ಕೆ ಇವತ್ತು ಅಷ್ಟೇ. ಭಯ ಪಟ್ಕೊಂಡು ತಂದಿಲ್ಲ. ನನಗೆ ಗೊತ್ತೇ ಇರಲಿಲ್ಲ ನೀನು ಕೇಳ್ತಿ ಅಂತ. ನಿನಗೆ ಯಾಕೆ ಭಯ ಪಡ್ಲಿ ನಾನು? ಅಷ್ಟೇ ಝೂಮಿಗೆ ತಗೊಂಡೋಗ್ಬಿಟ್ರೆ ಸ್ವಿಚ್ ಆಫ್ ಆಗಿಬಿಡ್ತಾಳೆ. ನಿಂತ್ಕೊಳಕ್ಕಾಗ್ತಿಲ್ಲ ಬೈಸಿಲ್ಲಿ ನನಗೆ. ನಿಜ ಸರಿಯಾಗಿ ಬೈಸ್ಕೊತೀಯ ಲೆಕ್ಕನ. ಏನು ನಿನಗೆ ಹೊಡ್ತಿರ್ಬೇಕು. ಹೌದಾ? ಆವಾಗಲೇ 2 ಸತಿ ಮುಖಕ್ಕೆ ಸರಿಗೆ ಬಾರಿಸ್ದೆ. ಯಾಕೆ ಹಿಂಗೆ ಜುಬ್ಲಿ ಥರ ಇರ್ತಿದ್ಯಾ? ವೈ ಆರ್ ಯು ಬಿಹೇವ್ ಲೈಕ್ ಜುಬ್ಲಿ? ಸುಮ್ಮನೆ ಡ್ರೆಸ್ ಇಟ್ಕೊಂಡೆ ಹಿಂಗೆ ಆಡು. ಎಲ್ಲೋ ಸ್ಕೂಲಲ್ಲಿ ಹೋಗ್ತಾ ಇದ್ದಿದ್ದು ಪ್ರತಿಭಾ ಕಾರಂಜಿ ನೆನಪಾಗ್ಬಿಟ್ಟು. ಪ್ರತಿಭಾ ಕಾರಂಜಿ ನೆನಪಾಗೈತೆ ಅದಕ್ಕೆ. ಬಾಯ್ ಸ್ಟಾರ್ಟ್. ನೀನು ಮಾಡಿ ದಮ್ಮಿಲ್ವಾ ಇವಾಗ ಮಾತಾಡು. ಸರಿ ಆಯ್ತು ಮಾತಾಡು. ಮಾತಾಡು. ಏನೋ ನೀನು ಹೀರೋ ಅಲ್ವಾ ಅದಕ್ಕೆ. ಹಾಯ್ ಹೇಳು. ಅಷ್ಟು ಓಡಾಡ್ಕೊಂಡೆಲ್ಲ ಬಂದಿದ್ದೀವಿ, ಯಾರೂ ಇಲ್ಲ ಕ್ಲಾಸ್ ರೂಮಲ್ಲಿ. ಕ್ಲಾಸ್ ಕೇಳಕ್ಕೆ ಬರ್ದಲ್ಲೇ ಇಲ್ಲಿಗೆ ಬಂದವನೇ ಗೈಸ್. ಯಾಕೆ ಚಂದು? ನಾವು ಸ್ವಲ್ಪ ಎಮರ್ಜೆನ್ಸಿ ಕೆಲಸದ ಮೇಲೆ. ಎಮರ್ಜೆನ್ಸಿ ಏನು ಮಾಡೋ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಫಾರಿನ್ಗೆ ಹೋಗಿದ್ದೆ. ಫಾರಿನ್ ಅದನ್ನ ನೆಟ್ಟಿಗೆ ಹೇಳಕ್ಕೆ ಬರ್ತಿಲ್ಲ. ಇವಾಗ ಇವನು ಒಂದು ರೂಮ್ಗೆ ಹೋಗ್ತಾನೆ. ನಾವು ಸ್ವಲ್ಪ MG ರೋಡಲ್ಲಿ ಕೆಲಸ ಇದೆ, MG ರೋಡ್ಗೆ ಹೋಗ್ತಾ ಇದ್ದೀವಿ. ಇವಳೇನು ನೋಡ್ರಿ ಹೆಂಗೆ ಬರ್ತಾವಳೆ.
ಹೋಗ್ಬೇಕು ಗಾಯ್ಸ್. ಮಧ್ಯಾಹ್ನ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ನಿದ್ದೆ ಬರ್ತಾಯಿತ್ತು. ಬಂಕಾಕೆಲ್ಲ ಏನು ಬಂದಿಲ್ಲ. ನೀನು ಅಟೆಂಡೇ ಮಾಡಿಲ್ಲ, ನೀನು ನನಗೆ ಹೇಳ್ತಾ ಇದೆಯಾ. ನಮ್ದು 2 ದಿವಸದ ಅಟೆಂಡೆನ್ಸ್ ಇದೆ. 2 ದಿವಸದ ಅಟೆಂಡೆನ್ಸ್ ಇದೆ. ಇವ್ದು ಅದು ಇಲ್ಲ. ಇವತ್ತು 2 ದಿವಸದ್ದು 2 ಸಲದ್ದು. ವಿಡಿಯೋ ಓಪನ್ ಮಾಡ್ತಾ ಇದ್ದೆ. ಏನು ವಿವೇಕ? ವಿಡಿಯೋ ಬೇಡ ಪ್ಲೀಸ್, ದಯವಿಟ್ಟು ಬ್ಲಾಗ್ ಮಾತ್ರ ಶುರು ಮಾಡೋಣ. ಮಾಡ್ತೀನಿ, ಬೇಡ, ಮಾಡ್ತೀನಿ. ಚೆನ್ನಾಗಿದ್ರೆ ಮಾಡ್ಕೊಂತಿದ್ದೆ. ಚೆನ್ನಾಗಿರೋರ್ನ ರೆಡಿ ಆಗ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ನಂದು ಡೈಲಿ ವ್ಲಾಗು. ಆಯ್ತು, ಏನೋ ಮಾಡ್ತೀನಿ. ಲೈಕ್ ಬಾಯ್. ತಗೊಳಕಂತ ಬಂದಿದ್ದೀವಿ ಗೈಸ್. ಒಂದು ಒಳ್ಳೆ ಬಟ್ಟೆನೂ ಸಿಗಲಿಲ್ಲ. ಹೇಳಲಿಕ್ಕೆ ಏನದು ಚೆನ್ನಾಗೇ ಇಲ್ಲ. DMG ರೋಡ್ ಹುಡುಕಿದ್ರು ಒಂದು ಚೆನ್ನಾಗಿರೋ ಬಟ್ಟೆಲ್ಲ. ಹೊಟ್ಟೆ ಹಸಿತೈತೆ. ಇವಾಗ ಅಲ್ಲಿ ಚುರುಮುರಿ ತಿನ್ನೋಕೆ ಹೋಗ್ತೀವಿ. ಹೊಟ್ಟೆ ಉರಿತೈತೆ. ಉರಿ ಸೇಮ್ ನನಗೂ ಉರಿ ತಿನ್ಕೊಂಡು ಹೋಗೋದಷ್ಟೇ. ಚುರುಮುರಿ ತಿಂತಾ ಇದ್ದೀವಿ ಗೈಸ್. ಕಾಣಿಸ್ತಾ ಇಲ್ಲ. ಖಾರ ಜಾಸ್ತಿ ಆಯ್ತಾ? ಇಷ್ಟೊಂದು ಕಾರಣ ಇವು ಹಾಕ್ಬಿಟ್ಟವ್ರೆ. ಹತ್ತಿರ ಇಲ್ಲ ನೋಡಿ ಗೈಸ್, ಡ್ರೆಸ್ನ ಮಧ್ಯ ಇರೋದ ಡ್ರೆಸ್ನ ನನ್ನ ಮಗಳು ಕಡಿಸ್ತಾಳಂತೆ. ಮ್ಯಾಂಗೋ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಖಾರ ಆಗೋಯ್ತು ಜಾಸ್ತಿ. ಇವಳಿಗೆ ಜ್ಯೂಸು, ನನಗಲ್ಲ. ಅವಳು ಖಾರ ಜಾಸ್ತಿ ತಿನ್ನಲ್ಲ. ಅಮ್ಮ ಖಾರನ ಅದು ಮೆಣಸಿನ್ಕಾಯಿನ ಹಾಕೊಟ್ಟರು ಚುರುಮುರಿ ತುಂಬ ಹಂಗೆ ತಿಂದಿದ್ಯಾ? ನನಗೆ ಜಾಸ್ತಿ ಖಾರ ಇರಬೇಕು. ಕಣ್ಣಲ್ಲೆಲ್ಲ ನೀರು ಗೊತ್ತಾಯ್ತು. ಕಣ್ಣಲ್ಲಿ ನೀರು ಹೋಗ್ತಾ ಇರಬೇಕು, ತಿಂತಾ ಇರಬೇಕು. ಆ್ಯಕ್ಚುಲಿ ಮ್ಯಾಂಗೋ ಜ್ಯೂಸ್ ಎಲ್ಲ ಹೊರಗಡೆ ಕುಡಿಬಾರ್ದು. ಇದು ಮಂಗೆ ಇದೆ. ಏನಕ್ಕೆ? ಅದು ಎಂತೆಂದಿಗೆ ಹಾಕ್ತಾರೆ ಅಂತ. ಬೇರೆ ತಗೊಂಡಿತ್ತು ಬಿಡು. ಇವತ್ತು ಒಂದಿನ ಕುಡಿ ಅಷ್ಟೇ. ನೆಕ್ಸ್ಟ್ ಕುಡಿ. ನಮ್ಮ ಕಿತ್ತೂರಲ್ಲಿ ಚೆನ್ನಾಗಿರುತ್ತೆ ಮ್ಯಾಂಗೋ ಜ್ಯೂಸ್. ಎಲ್ಲ ಕಡೆ ಚೆನ್ನಾಗಿರುತ್ತೆ ಗೈಸ್. ಎಲ್ಲ ಕಡೆ ನೋಡಿ ನಮ್ಮ ಯೂಶ್ವಲಿ ಬರೋ ಗೈಸ್. ಎಲ್ಲ ಕಡೆ ನೋಡಿ, ಯಾವಾಗಲೂ ಬರ್ತೀವಲ್ಲ ಅಲ್ಲಿಗೆ ಬಂದಿದ್ದೀವಿ ಇವಾಗ ಹುಡ್ಕೊಂಡು. ಇಲ್ಲಿ ಸಿಕ್ಕಿದ್ರೆ ತಗೊಳ್ಳೋದು, ಇಲ್ಲ ಹೋಯ್ತಾ ಇರೋದು. ಓಹ್, ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ. ಇದೆಲ್ಲ ವಿಂಟರ್ ಕಲೆಕ್ಷನ್ ಅಲ್ಲೇ. ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಮನೆಗೆ ಬಂದು ನಿಮಗೆ ಏನೋ ಒಂದು ತೋರಿಸ್ಬೇಕು. ಏನು ತೊಗೊಂಡಿದ್ದೀನಿ ನಾನು ಅಂತಂದರೆ, ನನ್ನ ಕ್ಯಾಮ್ರಾಮ್ಯಾನ್ ನಮ್ಮಮ್ಮ MG ರೋಡಲ್ಲೆಲ್ಲ ಯಾವುದು ಕಲೆಕ್ಷನ್ ಸಿಗಲೇ ಇಲ್ಲ ಗೈಸ್. ಹುಡುಕಿ ಒಂದು ಸ್ವಲ್ಪ ಹತ್ರ ಬನ್ನಿ. 3 ಟಾಪ್ಸ್ ತೊಗೊಬಂದಿದ್ದೀನಿ. ಯಾವುದು ಅಷ್ಟು ಕಲೆಕ್ಷನ್ ಚೆನ್ನಾಗಿರೋ ಸಿಕ್ಕಿಲ್ಲ. ಒಂದೇ ತೋರಿಸ್ತೀನಿ. ಇದೊಂದು ಟಾಪ್. ಇದು ಜೀನ್ಸ್ ಮೇಲೆ ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ಇದೊಂದು ತುಂಬ ಇಷ್ಟಪಟ್ಟು ತೊಗೊಂಡೆ. ಇದು ಒಂಥರ ಚೆನ್ನಾಗಿದೆ. ನಿಮಗೆ ಬೇಕಂತಂದರೆ ಸ್ಲೀವ್ ಹಾಕೋಬೋದು, ಅದರ್ವೈಸ್ ಹಾಗೆ ಹಾಕೋಬೋದು ಇದು. ಆ್ಯಂಡ್ ಇನ್ನೊಂದು ಲಾಂಗ್ ಟಾಪ್ಸ್ ಅಂದ್ಬಿಟ್ನಾ. ಇದು ಗೈಸ್ ಚೆನ್ನಾಗಿತ್ತಾ? ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ತೊಗೊಳ್ಳೋಣ ಒಂದಷ್ಟು ಟಾಪ್ಸ್ ಅಂತ ಹೋದೆ, ಬಟ್ ಯಾವುದು ಕಲೆಕ್ಷನ್ ಚೆನ್ನಾಗಿರಲಿಲ್ಲ. ಎಷ್ಟು ಹುಡುಕಿದ್ರೂ ಅಷ್ಟು ಏನು ವಾವನ ಹತ್ರ ಏನು ಅನಿಸ್ಲಿಲ್ಲ. ಸೊ ಅದಕ್ಕೆ ಇದು 3 ಅಷ್ಟೇ ಸಿಕ್ಕಿದ್ದು. 3 ಎತ್ಕೊಂಡು ಬಂದಿದ್ದೀನಿ ಅಷ್ಟೇ. ಇವಾಗ ಬಂದಿದ್ದು ಹೊಟ್ಟೆ ಹಸ್ವಾಗ್ತಿದೆ. ಮಧ್ಯಾಹ್ನ ಉಪ್ಪಿಟ್ಟು ತಿಂದಿದ್ದು, ಬಾಕ್ಸ್ಗೆ ಹೋದೆ ತೊಗೊಂಡೋಗಿದ್ದೆ. ಮಾರ್ನಿಂಗ್ ಹೋದೆ ತಿಂದಿದ್ದೆ. ಸೊ ಇವಾಗ ಹೋಗ್ಬಿಟ್ಟು ಚೆನ್ನಾಗಿ ಬಾರಿಸ್ಬೇಕು. ಮುದ್ದೆ ತಿನ್ಬೇಕು ಅನಿಸ್ತಿದೆ. ಮುದ್ದೆ ತಿನ್ನೋಣ. ಮೇಲತ್ತು ಇಲ್ಲ ಮಾಡಿಲ್ಲ ಬಿಡು. ಸೀರಿಯಸ್ಲಿ ಮಾಡಿಲ್ಲ ಗೈಸ್. ನೋಡಿ ಗೈಸ್, ಗುಂಡ ಬಂದಿದ್ದಾನೆ. ಗುಂಡು ಗಿವ್ ಥ್ಯಾಂಕ್. ಅಯ್ಯೋ ರಾಮ, ಇಷ್ಟೋದ್ವರೆಗೂ ಪಾಪಲ್ಲಿ ಕಟ್ಟಾಕ್ಬಿಟ್ಟಿದ್ರು. ನಮ್ಮ ಲಕ್ಕಿ ಮ್ಯಾಕ್ಸಿ ಬಡ್ಕೊತವ್ರೆ ಅಂತ ಅಂದ್ಬಿಟ್ಟು ಕಟ್ಟಾಕ್ಬಿಟ್ಟಿದ್ರು. ಅದಕ್ಕೆ ನೋಡ್ರಿ ಫುಲ್ ಹೆಂಗಾಗೋನೆ.
ಗುಂಡು ಓ ರಾಮ ಬಿಡ ಆಯ್ತು ಬಿಟ್ಟಿದ್ದೀವಲ್ಲ ಶೂ ಗುಂಡ ಗುಂಡ ಬಿಡು ಗುಂಡ ಬಾಯಿಲಿ ಸುಮ್ಮನೆ ಇರ ಗುಂಡ ಬಂದಿರೋದಕ್ಕೆ ಇವ್ರು ನೋಡಿ ಗೈಸ್ ಇವರು ಇವನ್ ಜಾಸ್ತಿ ಆಗ್ಬಿಟ್ಟೈತೆ ಏಯ್ ಮುಚ್ಚು ಬಾಯ್ ಗುಂಡು 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 ಬಿಟ್ರೆ ಅವನು ಕೆಳಗಡೆ ಹಿಡಿಬೇಕು ಇವನ್ ಬಿಟ್ರೆ ಇವ್ರೇನಿಲ್ಲ ಹಂಗೆ ಭಯ ಹಾಕ್ಬಿಡ್ತಾರೆ ಅಷ್ಟೇ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾವ್ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಲವ್ ಯು ಬಾಯ್